ನಮಸ್ಕಾರ. ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತದ 2024-29 ಆಡಳಿತ ಮಂಡಳಿ ಚುನಾವಣೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಉಮಾ. ಬಿಎಂಟಿಸಿ ಬೆಂಗಳೂರಿನ ಜೀವನಾಡಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘ ಕಾರ್ಮಿಕರ ಹಿತ ಕಾಯುವಂತಹ ಸಂಘ. ಈ ಒಂದು ಸಂಘ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಈ ನೌಕರರ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರುವಂತಹ ಸಂಘ. ಬನ್ನಿ, ಈ ಸಂಘದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಶ್ರೀ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ನಿಮ್ಮ ಪರವಾಗಿ ಸ್ವಾಗತ ಮಾಡ್ತೀನಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಹಾಗೆ ಅವರ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಮು ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನನ್ನ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹಾಗೆ ಈಗ ನಾವು ಈ ಒಂದು ಆಡಳಿತ ಮಂಡಳಿ ಚುನಾವಣೆ ಬಗ್ಗೆ ಬಹಳಷ್ಟು ವಿಷಯವನ್ನು ಮಾತಾಡ್ತಾ ಹೋಗೋಣ. ನಮ್ಮ ಜಗದೀಶ್ ರವರ ಎಲ್ಲ ವಿಷಯವನ್ನು ಹಂಚಿಕೊಳ್ಳುತ್ತಾ ಹೋಗೋಣ. ಸರ್, ಈ ಬಾರಿಯ ಒಂದು ಚುನಾವಣೆಯಲ್ಲಿ ನೀವು ಸಹ ನಿಮ್ಮ ಸಂಘವನ್ನು ಕಟ್ಟಿಕೊಂಡು ಸ್ಪರ್ಧೆಗೆ ಇಳಿತಾ ಇದ್ದೀರಾ. ಏನು ಸರ್, ಹೇಗಿದೆ ತಯಾರಿ? ಮೇಡಮ್, ತಯಾರಿ ತುಂಬ ಚೆನ್ನಾಗಿದೆ. ಮತ್ತು ಒಟ್ಟಾರೆ ಏನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸುಮಾರು 50ಕ್ಕೂ ಹೆಚ್ಚು ಘಟಕಗಳು ಮತ್ತು TTMCಗಳು ಮತ್ತು ಏನು ನಮ್ಮ ಮೆಕ್ಯಾನಿಕ್ ವರ್ಕ್ಶಾಪ್ಗಳಿದೆ, ಸೆಂಟ್ರಲ್ ಡಿವಿಷನ್ ವರ್ಕ್ಶಾಪ್ಗಳಿದೆ, ಎಲ್ಲವನ್ನೂ ಸಹ ಭೇಟಿ ಮಾಡಿದ್ದೀವಿ 2 ಬಾರಿ. ಎಲ್ಲರೂ ಸಹ ಉತ್ತಮವಾದಂಥ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಮೇಡಮ್. ಓಕೆ. ಹಾಂ, ಹಾಗೆ ಇದು ನಿಮ್ಮ ಒಂದು ಏನು ಪ್ರಣಾಳಿಕೆಗಳಲ್ಲಿ ಸಾರಿಗೆ ನೌಕರರ ಸಂಘದ 5 ಗ್ಯಾರಂಟಿಗಳು ಅಂತ ನೀವು ಘೋಷಣೆ ಮಾಡಿದ್ದೀರಾ. ಏನು ಸರ್ ಇದು 5 ಗ್ಯಾರಂಟಿಗಳು? ಮೇಡಮ್, 5 ಗ್ಯಾರಂಟಿಗಳು ಅಂದರೆ ಈಗ ಇತ್ತೀಚೆಗೆ ಬಂದಂಥ ಸರ್ಕಾರನೂ ಸಹ ಪ್ರಮುಖವಾದಂಥ ಗ್ಯಾರಂಟಿ ಯೋಜನೆಯನ್ನು ಇಟ್ಕೊಂಡು ರಾಜ್ಯದ ಜನತೆಯ ಸೇವೆ ಮಾಡೋದಕ್ಕೆ ಬಂದಿದ್ದಾರೆ. ಹಾಗಾಗಿ ನಾವೂ ಸಹ ನಮ್ಮ ಕಾರ್ಮಿಕರಿಗೆ ಏನಾದರೂ ಒಂದು ಉತ್ತಮವಾದಂಥ ಸೇವೆ ಕೊಡಬೇಕು. ಹಿಂದೆ ಇದ್ದಂಥ ಆಡಳಿತ ಮಂಡಳಿಯವರು ನಡ್ಸ್ಕೊಬಂದಂಥ ರೀತಿಯಲ್ಲಿ ನಾವು ಇವತ್ತು ನಡೆಸೋದು ಬೇಡ. ಉತ್ತಮವಾದಂಥ ರೀತಿಯಲ್ಲಿ ಏನಾದರೂ ಬೇರೆ ರೀತಿಯಲ್ಲಿ ನಮ್ಮ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಪ್ರಮುಖವಾದಂಥ 5 ಗ್ಯಾರಂಟಿಗಳನ್ನ ಇಟ್ಕೊಂಡು ನಾವು ಇವತ್ತು ಪ್ರಮುಖವಾಗಿ ಚುನಾವಣೆ ಘಟ್ಟದಲ್ಲಿ ಪ್ರತಿ ಘಟಕಕ್ಕೂ ಹೋಗಿ ನಾವು ನಮ್ಮ ಸಂಘದ ಪ್ರಮುಖವಾದಂಥ 5 ಗ್ಯಾರಂಟಿಗಳ ಬಗ್ಗೆ ತಿಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಈಗ ಹಾಗಿದ್ರೆ 5 ಗ್ಯಾರಂಟಿಗಳು ಯಾವ್ಯಾವುದು ಅಂತ ಕೇಳುವಂತಹ ಸಮಯ. 3 ಲಕ್ಷದ ಆರೋಗ್ಯ ವಿಮಾ ಯೋಜನೆ ಅಂತ ಹೇಳ್ತೀರಾ ಮೇಡಮ್? ಈಗ ನಮ್ಮ ಸಂಸ್ಥೆಯಲ್ಲಿ ಸುಮಾರು 1,15,000 ಜನ ಕಾರ್ಮಿಕರಿದ್ದಾರೆ, 4 ಕಾರ್ಪೊರೇಷನ್ ಒಳಗೊಂಡಂಗೆ. ಇಲ್ಲಿ BMTCನಲ್ಲೂ ಸುಮಾರು ಒಂದು 30,000ರಿಂದ 35,000 ಜನ ಕಾರ್ಮಿಕರಿದ್ದಾರೆ. ಅದರಲ್ಲಿ ಈ ಸಹಕಾರ ವ್ಯಾಪ್ತಿದಂಥ ಸೊಸೈಟಿನಲ್ಲಿ 10ರಿಂದ 15,000 ಜನ ಮೆಂಬರ್ಶಿಪ್ ಇದೆ. ಈ ವ್ಯಾಪ್ತಿನಲ್ಲಿ ನಾವು ಏನಾದ್ರೂ ಒಂದು ವಿಶೇಷವಾಗಿ ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವೆಲ್ಲರೂ ಸಂಘದ ಪ್ರಮುಖವಾದಂಥ ಸದಸ್ಯರುಗಳೆಲ್ಲರೂ ಚರ್ಚೆ ಮಾಡಿ ಏನು ನಮ್ಮ ಸಹಕಾರಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸದಸ್ಯರುಗಳೇನಿದ್ದಾರೆ ಅವರುಗಳಿಗೆ ಉತ್ತಮವಾದಂಥ ಆರೋಗ್ಯ ವಿಮೆಯನ್ನು ಜಾರಿ ಮಾಡಬೇಕು. ತುಂಬ ಬರ್ಡನ್ ಆಗ್ತಾಯಿದೆ ಇವತ್ತಿನ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಅದರಲ್ಲೂ ಈ ಬೆಂಗಳೂರಂಥ ಮಹಾನಗರದಂಥ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇರ್ತಾರೆ ಕಾರ್ಮಿಕರುಗಳು. ಅವರ ಜೀವನೋಪಾಯಕ್ಕಾಗಿ ನಾವೇನಾದರೂ ಒಂದು ಕಟ್ಕೊಡ್ಬೇಕು ಅಂತಕ್ಕಂಥ ಒಂದು ವಿಚಾರನ ಇಟ್ಕೊಂಡು ಸುಮಾರು 3ರಿಂದ 5 ಲಕ್ಷ ರೂಪಾಯಿ ಒಳಗಡೆ ಆರೋಗ್ಯ ವಿಮೆಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದಂಥ ವಿಷಯನ ಇಟ್ಕೊಂಡು ಮೇಡಮ್ ಮೊದಲನೇ ಗ್ಯಾರಂಟಿಯಾಗಿ ಆರೋಗ್ಯ ವಿಮೆ ಯೋಜನೆ ಜಾರಿ ಮಾಡೋದ್ರ ಬಗ್ಗೆ ಈ ಗ್ಯಾರಂಟಿಯಾಗಿ ಯೋಜನೆ ತಂದಿದ್ದು ಮೇಡಮ್. ಓಕೆ, ಇನ್ನುಳಿದ 4 ಗ್ಯಾರಂಟಿಗಳಲ್ಲಿ ತುರ್ತು ಚಿಕಿತ್ಸೆಗಾಗಿ 50,000ವರೆಗೆ ಬಡ್ಡಿ ರಹಿತ ಸಾಲ ಅಂತ ಹೇಳ್ತೀರಾ ಮೇಡಮ್? ಈಗ ನಮ್ಮ ಸಂಸ್ಥೆ ಒಳಗಡೆ ಕಾರ್ಮಿಕರೆಲ್ಲ ಕೆಲಸ ಮಾಡ್ತಾರೆಲ್ಲರೂ ಒಂದು ಸಂಸ್ಥೆ ಡಿಪೆಂಡಬಲ್ ಆಗಿರ್ತಾರೆ. ಸಂಸ್ಥೆನಲ್ಲೂ ಸಹ ನಮಗೆ ಸೌಲಭ್ಯಗಳಿದೆ. ಅದನ್ನು ಮೀರಿ ನಾವು ಏನಾದ್ರೂ ಸಹಕಾರಿ ಸಂಘದ ವ್ಯಾಪ್ತಿನಲ್ಲಿ ನಮ್ಮ ಸದಸ್ಯರೇನಿರ್ತಾರೆ ಅವರಿಗೆಲ್ಲರಿಗೂ ಒಂದು ಯೋಜನೆ ಜಾರಿ ಮಾಡಬೇಕು ಅಂತಕ್ಕಂಥ ವಿಚಾರಣೆ ಬಡ್ಡಿ ರಹಿತವಾಗಿ 50ರಿಂದ 1 ಲಕ್ಷ ರೂಪಾಯಿಗಳನ್ನ ಸಾಲವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರಣೆ ಇಟ್ಕೊಂಡಿದೆ. ಯಾಕಂದರೆ ಏನಾದರೂ ತುರ್ತು ಚಿಕಿತ್ಸೆಗೆ ಅವ್ರಿಗೆ ಹಣ ಬೇಕಾಗುತ್ತೆ. ಅವಾಗ ಅವ್ರ ಹತ್ರ ಸಾಲ ಮಾಡಿ ಬಡ್ಡಿ ಕಟ್ಟಿ ಸಾಲಗಾರರಾಗ್ತಕ್ಕಂಥದ್ದನ್ನು ತಪ್ಪಿಸಬೇಕು ಅಂತಕ್ಕಂಥ ಒಂದು ವಿಚಾರಣೆ ಇಟ್ಕೊಂಡು ಭಾಳವಾಗಿ ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ನಾವು ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಂಪ್ಲಾಯಿಗಳಿಗೆ ನಾವು ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಂಡು ಏನು ಇವತ್ತು ಅವರು ತುರ್ತು ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋಗ್ತಾರೆ, ಅವ್ರ ಹತ್ರ ಸಾಲ ಮಾಡ್ತಕ್ಕಂಥದ್ದನ್ನು ಮಾಡಿ ಬಡ್ಡಿ ಕಟ್ತಕ್ಕಂಥದ್ದನ್ನು ಮಾಡಬಾರ್ದು ಅಂತಕ್ಕಂಥ ವಿಚಾರನ ಇಟ್ಕೊಂಡು ಒಬ್ಬ ಸದಸ್ಯರಿಗೆ ಏನಿರ್ತಾರೆ ತುರ್ತು ಚಿಕಿತ್ಸೆಗೆ ಹೋದಂಥ ಸಂದರ್ಭದಲ್ಲಿ ಅವರು ನಮ್ಮ ಗಮನಕ್ಕೆ ತಂದರೆ, ಸೊಸೈಟಿಯ ಗಮನಕ್ಕೆ ತಗೊಬಂತು ಅಂತಂದರೆ ಅವರಿಗೆ 50,000ದಿಂದ 1 ಲಕ್ಷವರೆಗೂ ಸಹಾಯ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ 2ನೇ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ಓಕೆ, 2ನೇ ಗ್ಯಾರಂಟಿ ಆಯಿತು. 3ನೇ ಗ್ಯಾರಂಟಿ ಮರಣ ಪರಿಹಾರ ನಿಧಿ 3 ಲಕ್ಷದವರೆಗೂ ಹೆಚ್ಚಿಸಲಾಗುವುದು ಅಂತ ಹೇಳ್ತೀರಾ ಮೇಡಮ್? ಈಗ ನಮ್ಮ ಸಂಸ್ಥೆ ಒಳಗಡೆನೂ ಸಹ ಹಲವಾರು ಇನ್ಸೂರೆನ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ. ಹೌದು, ಇದು ಸೊಸೈಟಿ ಬಂದು ತುಂಬ ಲಾಭದಾಯಕವಾಗಿ ಒಂದು ಇಯರ್ಲಿ ಒಂದು 40ರಿಂದ 50 ಕೋಟಿ ಅರ್ನಿಂಗ್ ನಡೀತಾ ಇದೆ. ಇಲ್ಲಿ ಸದಸ್ಯರಾಗಿರ್ತಕ್ಕಂಥವ್ರಿಗೆ ಒಂದು 20,000 30,000 ಕೊಟ್ಟು ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಇದು ಮಾಡ್ತಾ ಇತ್ತು. ಅದು ಆಗಬಾರ್ದು. ನಾವು ಏನಾದ್ರೂ ಇನ್ನೂ ಅತಿ ಹೆಚ್ಚಿನಲ್ಲಿ ನಮ್ಮದು ಶ್ರಮಿಕ ವರ್ಗ ದುಡಿತಕ್ಕಂಥ ವರ್ಗ ಭಾಳ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇರ್ತಾರೆ. ಏನಾದ್ರೂ ಅಚಾತುರ್ಯವಾಗಿ ತೀರೋದಂಥ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಗೊಂದು ಉತ್ತಮವಾದಂಥ ನಮ್ಮ ಕಡೆಯಿಂದ ಏನಾದರೂ ಸೊಸೈಟಿ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡು ಒಂದು 3 ಲಕ್ಷ ರೂಪಾಯಿವರೆಗೂ ಸಹ ಮರಣ ಪರಿಹಾರ ನಿಧಿನ ತರಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿ ಇದೊಂದು 3ನೇ ಗ್ಯಾರಂಟಿಯಾಗಿ ನಾವು
ಮರಣ ಪರಿಹಾರ ನಿಧಿಯನ್ನು ಇದು ಮಾಡಿದ್ದೀವಿ ಮೇಡಮ್, ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ. ಸೊ ಈ 4ನೇ ಗ್ಯಾರಂಟಿ ಇದೆಯಲ್ಲ, ಇದು ತುಂಬ ವಿಶೇಷವಾದ ಗ್ಯಾರಂಟಿ. ಸಾಲ ಸೌಲಭ್ಯ ಗರಿಷ್ಠ 5 ಲಕ್ಷಕ್ಕೆ ಹೆಚ್ಚಿಸಬೇಕು ಮತ್ತು ಆ ಅರ್ಜಿನ ಫ್ರೀಯಾಗಿ ಕೊಡಬೇಕು. ಹಾಗೆ ಮಂಜೂರಾತಿಗೆ 1 ಜಾಮೀನು ಮಾತ್ರ ಸಾಕು ಅಂತ ಹೇಳ್ತಾ ಇದ್ದೀರಾ ಮೇಡಮ್. ಈಗ ನೀವು ಹಲವಾರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ನೋಡಿರ್ತೀರಾ, 8 ಲಕ್ಷ 7 ಲಕ್ಷ ಗಂಟ ಲೋನ್ ಕೊಡ್ತಾರೆ. ಇವತ್ತು ನಮ್ಮ ಎಂಪ್ಲಾಯ್ಗಳನ್ನೇ ಲೋನ್ ತೊಗೋತಾ ಇದ್ದಾರೆ. ಗಂಡ ಹೆಂಡತಿಗೆ ಜಾಮೀನು ಕೊಡ್ತಾರೆ, ಹೆಂಡತಿ ಗಂಡಂಗೆ ಜಾಮೀನು ತೆಗೆದುಕೊಂಡು ಲೋನ್ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸೊಸೈಟಿನಲ್ಲಿ ಆ ರೀತಿ ಆಗ್ತಾ ಇರಲಿಲ್ಲ. 2 ಲಕ್ಷ 2.5 ಲಕ್ಷ ಲೋನ್ಗಳು ಕೊಡ್ತಾ ಇದ್ರು. ಲೋನ್ಗಳು ಕೊಡ್ತಿದ್ದಂಥ ಸಂದರ್ಭದಲ್ಲಿ ಏನಾಗ್ತಿತ್ತು, ಡಬಲ್ ಶ್ಯೂರಿಟಿ ಹೇಳ್ತಾ ಇದ್ರು. ಆ ಶ್ಯೂರಿಟಿಯನ್ನು ಸುಸ್ತಿದಾರ ಇದ್ದಾನೆ, ನಿಮಗೆ ಲೋನ್ ಕೊಡೋಕೆ ಬರಲ್ಲ ಅಂತಕ್ಕಂಥ ಒಂದು ವಿಚಾರಗಳನ್ನು ಹೇಳ್ತಾ ಬರ್ತಾ ಇದ್ರು. ಇವೆಲ್ಲವನ್ನು ನಾವು 4 ವರ್ಷದಿಂದ ಎಲ್ಲವನ್ನು ಭಾಳ ಹತ್ತಿರದಿಂದ ನೋಡ್ತಾ ಇರೋದ್ರಿಂದ ನಮ್ಮ ಎಂಪ್ಲಾಯ್ಗಳು ಭಾಳ ಕಷ್ಟ ಬಿದ್ದು ದುಡಿತಾ ಇರ್ತಾರೆ. ಬೆಳಿಗ್ಗೆ ಹೋದರೆ ಸಂಜೆವರೆಗೂ ಸಹ ದುಡಿಮೆನಲ್ಲೇ ನಿರತರಾಗಿರ್ತಾರೆ. ಹಾಗಾಗಿ ಅವ್ರಿಗೆ ಏನಾದ್ರೂ ಸ್ಕೂಲ್ ಫೀಜಿಗೋ ಮತ್ತೊಂದಕ್ಕೋ ಮದುವೆಗೋ ಮತ್ತೊಂದು ಮನೆ ಕಟ್ಟೋದಕ್ಕೋ ಏನಕ್ಕಾದ್ರೂ ಬೇಕು ಅಂತ ಅಂದಾಗ ಒಂದು ಉತ್ತಮವಾದಂಥ ಅಮೌಂಟ್ ಸಿಗಬೇಕು ಅಂತೇಳಿ 2.5-3 ಲಕ್ಷ ಕೊಡ್ತಿದ್ದಂಥ 5 ಲಕ್ಷಕ್ಕೆ ಹೆಚ್ಚಳ ಮಾಡಿ ಸಿಂಗಲ್ ಶ್ಯೂರಿಟಿ ಒಬ್ಬರು ನಮ್ಮ ಜೊತೆಲಿ ಬರ್ತಾ ಇರ್ತಕ್ಕಂಥವ್ರು ಕೆಲಸ ಮಾಡ್ತಕ್ಕಂಥವ್ರು ಬಂದು ಒಂದು ಶ್ಯೂರಿಟಿ ಮಾಡ್ತು ಅಂತಂದರೆ ಅವ್ರಿಗೆ 5 ಲಕ್ಷ ರೂಪಾಯಿನ 10 ದಿನದೊಳಗಡೆ ನಾವು ವ್ಯವಸ್ಥೆ ಮಾಡ್ಕೊಳ್ತಾ ಸಾಲಕ್ಕೆ ಅವರು ಅರ್ಜಿ ಸಲ್ಲಿಸಿದಂಥ 10 ದಿನದೊಳಗಡೆ ಅದನ್ನು ಆಲೋಚನೆ ಮಾಡಿ ಅವರಿಗೆ 5 ಲಕ್ಷ ಲೋನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಸಿಂಗಲ್ ಶ್ಯೂರಿಟಿನಲ್ಲಿ ಮಾಡ್ತಾ ಇದ್ದೀವಿ ಮೇಡಮ್. ಇದನ್ನು 4ನೇ ಗ್ಯಾರಂಟಿಯಾಗಿ ಘೋಷಣೆ ಮಾಡಿದ್ದೀವಿ ಮೇಡಮ್. ಓಕೆ. ಸೊ ಕೊನೆಯ 5ನೇ ಗ್ಯಾರಂಟಿ, ವೇತನದಲ್ಲಿ ಕಡಿತವಾದ ಮಾಸಿಕ ಸಾಲದ ಬಾಬ್ತು ಹಣ ಸಂಘದ ಖಾತೆಗೆ ಜಮಾವಣೆ ಆಗೋವರೆಗೂ ಸದಸ್ಯರು ಬಡ್ಡಿ ರಹಿತವಾಗಿ. ಮೇಡಮ್, ಈಗ ನಮ್ಮಲ್ಲಿ ಎಂಪ್ಲಾಯ್ಗಳು ಏನು ಮಾಡ್ತಾರೆ, ಬೆಳಿಗ್ಗೆ ಜನರಲ್ ಶಿಫ್ಟು ಮತ್ತು ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಮಾಡಿರ್ತಾರೆ. ಯಾರನ್ನೂ ಸಹ ಸೊಸೈಟಿ ಕಡೆ ಬರಲ್ಲ. ಪೇಮೆಂಟ್ ಸ್ಲಿಪ್ಪಲ್ಲಿ ನಮ್ಮದು ತಿಂಗಳು ಸಂಬಳದಲ್ಲಿ 3,000 4,000 5,000 ಈ ಥರ ಎಲ್ಲ ಕಟ್ಟಾಗ್ತಾ ಹೋಗ್ತಾ ಇರುತ್ತೆ. ಒಂದೊಂದು ತಿಂಗಳು ಸಂಬಳನೇ 1.5 ಕೋಟಿ 2 ಕೋಟಿ 3 ಕೋಟಿ ಹೆಚ್ಚು ಹಣ ಕೇಂದ್ರ ಕಚೇರಿನಲ್ಲಿ ಇರುತ್ತೆ. ನಮ್ಮ ಸದಸ್ಯರು ಗೆದ್ದಂಥ ಸದಸ್ಯರುಗಳು ಏನು, ಅದು 17 ಜನ ಸರ್ವ ಸದಸ್ಯರುಗಳು ಗೆದ್ದಂಥವ್ರು ಆ ಹಣದ ಬಗ್ಗೆ ಅತಿ ಹೆಚ್ಚು ಜಾಗರೂಕತೆಯನ್ನು ವಹಿಸ್ದಲೇ ಇಲ್ಲಿವರೆಗೂ ಆಡಳಿತ ಮಾಡ್ಕೊಂಡು ಬಂದಂಥವ್ರು 6 ಕೋಟಿ 7 ಕೋಟಿ ಆಡಳಿತ ಮಂಡಳಿ ಹತ್ರನೇ ಬಿಟ್ಟಿರ್ತಾರೆ. ದುಡ್ಡನ್ನು ತರ್ತಕ್ಕಂಥ ಸಂದರ್ಭ ಮಾಡಿರಲ್ಲ. ಇದರಿಂದ ಕಾರ್ಮಿಕರುಗಳಿಗೆ ಒಂದು ವೋಟಿಂಗ್ ಪವರ್ ಕಳ್ಕೊತಾ ಇದ್ದಾರೆ. ಮತ್ತು ಸಂದರ್ಭಕ್ಕೆ ಸಕ್ಕಂತೆ ಲೋನ್ಗಳು ಬೇಕು ಅಂತಂದಾಗ ನಿಮ್ಮದು ಇನ್ನೂ ದುಡ್ಡೇ ಬಂದಿಲ್ಲ ರೀ, 10 ತಿಂಗಳು 15 ತಿಂಗಳು ದುಡ್ಡು ಬಂದಿಲ್ಲ ಅಂತಕ್ಕಂಥ ಹಲವಾರು ಬಾರಿ ಇವೆಲ್ಲವನ್ನು ನಾವು ಕಣ್ಣೆದುರುಗಡೆನೇ ನೋಡ್ತಾ ಇರೋದ್ರಿಂದ ಇವೆಲ್ಲದಕ್ಕೂ ಒಂದು ಇತಿಶ್ರೀ ಆಡಬೇಕು. ನಮ್ಮ ಕಾರ್ಮಿಕರು ನೆಮ್ಮದಿಯುತವಾಗಿ ಡ್ಯೂಟಿ ಮಾಡಬೇಕು. ಅವ್ರಿಗೆ ಬರಬೇಕಂತ ಸೌಲಭ್ಯಗಳನ್ನ ಸಲ್ಲಿಸಬೇಕಾದಂಥವ್ರು ಯಾರು ಅಂತಂದರೆ ಈ 17 ಜನ ಏನು ಸೊಸೈಟಿಗೆ ಆಯ್ಕೆಯಾಗಿ ಹೋಗಿರ್ತಾರೆ ಸದಸ್ಯರುಗಳು, ಅದು ಅವರ ಕೆಲಸ ಆಗಿರ್ತದೆ. ಹಾಗಾಗಿ ಮುಂದೆ ಈ ರೀತಿಗಳು ಆಗಬಾರ್ದು ಅಂತಕ್ಕಂಥ ಒಂದು ವಿಚಾರನ ಇಟ್ಕೊಂಡು ಮತ್ತು ನಮ್ಮದೇ ದುಡ್ಡಿಗೆ ನಾವೇ ಬಡ್ಡಿ ಕಟ್ತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಮುಂದಾಲೋಚನೆ ಮೇಡಮ್. ಯಾಕಂದರೆ ನನ್ನ ದುಡ್ಡು ಸಂಸ್ಥೆಯ ಅಧೀನದಲ್ಲಿರುತ್ತೆ. ಆ ಅಧೀನದಲ್ಲಿರ್ತಕ್ಕಂಥ ದುಡ್ಡನ್ನು ಸೊಸೈಟಿ ತರಬೇಕಾದಂಥ ಕೆಲಸ ಈ 17 ಜನ ಸದಸ್ಯರು ಆಯ್ಕೆ ಆದಂಥವ್ರ ಕೆಲಸ ಆಗಿರುತ್ತೆ. ಇವರು ಇದನ್ನು ಮರ್ತಿರೋದ್ರಿಂದ ನಾವು ಅದನ್ನು ನೆನಪು ಮಾಡಿ ಇವತ್ತು ಯಾರು 10ರಿಂದ 12,000 ಜನ ಸರ್ವ ಸದಸ್ಯರಿದ್ದಾರೆ, 17 ಜನ ಯಾರು ನಾವು ಆಯ್ಕೆಯಾಗಿ ಹೋಗ್ತಾರೆ ಅವ್ರ ಕೆಲಸ ಏನಾಗಿರಬೇಕು ಅಂತಕ್ಕಂದರೆ ಸಂಸ್ಥೆಯಿಂದ ಹಣವನ್ನು ತಂದು ಕಾರ್ಮಿಕರಿಗೆ ಬರಬೇಕಂತ ಸೌಲಭ್ಯಗಳನ್ನ ಒದಗಿಸೋದ್ರ ಬಗ್ಗೆ ದಪ್ಪಗಾಲು ಇಡಬೇಕಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು 5ನೇ ವೇತನವನ್ನು ಗ್ಯಾರಂಟಿಯಾಗಿ ತಂದಿದ್ದೀವಿ ತಗೊಂಡು. ಓಕೆ. ಸೊ ನೌಕರರಿಗೆ ಅನುಕೂಲ ಆಗಲಿ, ಯಾರು ಸಂಘದ ಸದಸ್ಯರಿಗೆ ಅನುಕೂಲ ಆಗಲಿ ಅಂತ 5 ಗ್ಯಾರಂಟಿಗಳ ಪರಿಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀರಾ ಸರ್. ಈ ಒಂದು ಯೋಜನೆಗಳು, ಈ ಗ್ಯಾರಂಟಿಗಳು ಯಾವಾಗ ಅನುಷ್ಠಾನಕ್ಕೆ ಬರುತ್ತೆ ಮೇಡಮ್? ಸಂಘದ ಆಡಳಿತ ಮಂಡಳಿಯ ಮೊದಲನೇ ಸಭೆಯಲ್ಲಿ ನಾವು ಇದನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾನು ಘಂಟಾಘೋಷವಾಗಿ ಹೇಳ್ತಿದ್ದೀನಿ ಮೇಡಮ್. ಸಂಘದ ಸದಸ್ಯರಿಗೆ ಎಲ್ಲ ರೀತಿಯ ಅನುಕೂಲ ಆಗಲಿ ಅಂತ 5 ಗ್ಯಾರಂಟಿಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಜಗದೀಶ್ ಅವರು ಕೊಟ್ಟಿದ್ದಾರೆ. ಸರ್, ಈ 5 ಗ್ಯಾರಂಟಿಗಳು ಅನುಷ್ಠಾನಕ್ಕೆ ಬರೋದು ಯಾವಾಗ? ಮೇಡಮ್, ನಮಗೆ ಸಂಪೂರ್ಣ ಭರವಸೆ ಇದೆ. ನಮ್ಮ ಕಾರ್ಮಿಕ ವರ್ಗ ನಮ್ಮ 17 ಜನ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ಭರವಸೆಯೊಂದಿಗೆ ನಾವು ಈ ಚುನಾವಣೆಗೆ ಬಂದಿದ್ದೀವಿ. ನಾವು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಕಾರ್ಮಿಕ ವರ್ಗದ ಜೊತೆ ನಮ್ಮಲ್ಲಿರ್ತಕ್ಕಂಥ ಒಂದು ಮಿತಭಾಷೆ ಮತ್ತು ಅವರ ನಾಡಿ ಮಿಡಿತವನ್ನು ಅರಿತು ನಾವು ಹೇಳ್ತಾ ಇದ್ದೀವಿ. 5 ಗ್ಯಾರಂಟಿಗಳನ್ನ ಮೊದಲನೇ ಆಡಳಿತ ಮಂಡಳಿ ಸಭೆಯಲ್ಲೇ ಜಾರಿ ಮಾಡ್ತೀವಿ. ಮತ್ತು ಕಾರ್ಮಿಕರ ಮೇಲೆ ತುಂಬ ಭರವಸೆ ಇದೆ. ನಮ್ಮನ್ನು ಕೈ ಹಿಡಿತಾರೆ, ನಮ್ಮನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥ ಒಂದು ಭರವಸೆ ಮೇಲೆ ನಾವು ಈ ಚುನಾವಣೆಗೆ ಹೋಗಿದ್ದೀವಿ ಮೇಡಮ್. ಓಕೆ, ಜಯಶೀಲರಾಗಲಿ ಅಂತ ನಾವು ಸಹ ಶುಭಾಶಯ ಹೇಳ್ತಾ, ಸರ್ ಈ ಒಂದು 17 ಜನ ಅಭ್ಯರ್ಥಿಗಳು ಸರ್ ಮೇಡಮ್, ನಮ್ಮಲ್ಲಿರ್ತಕ್ಕಂಥ 17 ಜನ ಸಂಭಾವ್ಯ ಅಭ್ಯರ್ಥಿಗಳು, ಮೊದಲನೇದಾಗಿ ಕ್ರಮ ಸಂಖ್ಯೆ 8 GM ಕುಮಾರ್. ಇವರು ಘಟಕ 20 ದಕ್ಷಿಣ ವಲಯದಲ್ಲಿ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾಯಿದ್ದಾರೆ. ಇವರ ಚಿಹ್ನೆಯ ಗುರುತು ಮುತ್ತಿನ ಹಾರ. ಮತ್ತೊಬ್ಬ ಅಭ್ಯರ್ಥಿಯ ಕ್ರಮ ಸಂಖ್ಯೆ ಬಂದು 16 ಚಿಕ್ಕಣ್ಣ ಅಂತೇಳಿ ಘಟಕ 36 ಪಶ್ಚಿಮ ವಲಯದಲ್ಲಿ ಚಾಲಕ ಕಮ್ ನಿರ್ವಾಹಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರ ಗುರುತು ಬಂದು ಹೆಲ್ಮೆಟ್ಟು. 3ನೇ ಅಭ್ಯರ್ಥಿಯಾಗಿ 19 ಕ್ರಮ ಸಂಖ್ಯೆ ಜಗದೀಶ್ KS. ಇವರು ಸಹ ಚಾಲಕ ಕಮ್ ನಿರ್ವಾಹಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ವಾಯುವ್ಯ ವಿಭಾಗಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಇವರ ಗುರುತು ಬಂದು ಆಹಾರ ತುಂಬಿರುವ ತಟ್ಟೆ. 4ನೇ ಅಭ್ಯರ್ಥಿಯಾಗಿ ಮಧುಸೂದನ್ ಅಂತ ಹೇಳಿ ಮೇಡಮ್, 39 ಇವರ ಕ್ರಮ ಸಂಖ್ಯೆ. ಘಟಕ 48ರಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಗುರುತು ಟ್ರ್ಯಾಕ್ಟರ್ ಓಡಿಸುತ್ತಿರುವ ರೈತ. 5ನೇ ಅಭ್ಯರ್ಥಿಯಾಗಿ ಇವರ ಕ್ರಮ ಸಂಖ್ಯೆ ಬಂದು 53 ಲಕ್ಷ್ಮಣ್ ಮೊಗವೀರ್ ಅಂತ ಹೇಳಿ ಘಟಕ 33ರಲ್ಲಿ ಚಾಲಕ ಕಮ್ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಗುರುತು ಬಂದು ಗಿಫ್ಟ್ ಫ್ಯಾಕ್.
ಮತ್ತು 6ನೇ ಅಭ್ಯರ್ಥಿಯಾಗಿ ಇವರ ಕ್ರಮ ಸಂಖ್ಯೆ ಬಂದು 57 ವೆಂಕಟೇಶ್ PR ಘಟಕ 12 ಪಶ್ಚಿಮ ವಲಯದಲ್ಲಿದ್ದಾರೆ. ಇವರ ಗುರುತು ಬಂದು ರೆಫ್ರಿಜರೇಟರ್ ಫ್ರಿಜ್ ಮೇಡಮ್. ಮತ್ತು ಶಶಿಕಲಾ ವೈ ಇವರ ಕ್ರಮ ಸಂಖ್ಯೆ ಬಂದು 58. ಇವರು ಬಂದು ಕಲಾವಿದೆಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಸಹ ನಡೆಸ್ಕೊಟ್ಟಿದ್ದಾರೆ, ಕಲಾವಿದೆ ಆಗಿರ್ತಾರೆ. ಇವರು ಘಟಕ 16ರಲ್ಲಿ ನಿರ್ವಾಹಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪಶ್ಚಿಮ ವಲಯದಲ್ಲಿ ನಿರ್ವಾಹಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಗುರುತು ಬಂದು ಹೊಲಿಗೆ ಯಂತ್ರ. ಮತ್ತೊಬ್ಬ ಅಭ್ಯರ್ಥಿ ಶ್ರೀಧರ್ ತಹಸೀಲ್ದಾರ್ ಅಂತೇಳಿ, ಇವರ ಕ್ರಮ ಸಂಖ್ಯೆ ಬಂದು 63. ಇವರು ಘಟಕ 44ರಲ್ಲಿ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದು ದಕ್ಷಿಣ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಗುರುತು ಬಂದು ದ್ರಾಕ್ಷಿ. ಮತ್ತೊಬ್ಬ ಅಭ್ಯರ್ಥಿ ಸಂತೋಷ್ HA, ಇವರ ಕ್ರಮ ಸಂಖ್ಯೆ ಬಂದು 67. ಘಟಕ 31ರಲ್ಲಿ ಚಾಲಕರಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರ ಗುರುತು ಬಂದು ಸ್ವಿಚ್ ಬೋರ್ಡ್. ಮತ್ತೊಬ್ಬ ಅಭ್ಯರ್ಥಿ ಬಂದು ಮೇಡಮ್ ಸಿದ್ದೇಶ್ M ಅಂತೇಳಿ, ಇವರ ಕ್ರಮ ಸಂಖ್ಯೆ 70. ಇವರು ಘಟಕ 10ರಲ್ಲಿ ಚಾಲಕ ಕಮ್ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಈಶಾನ್ಯ ವಲಯದಲ್ಲಿದ್ದಾರೆ. ಇವರ ಗುರುತು ಬಂದು ಗಾಜಿನ ಲೋಟ ಮೇಡಮ್. ಮತ್ತೊಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ಕ್ರಮ ಸಂಖ್ಯೆ 71 ಸುಧಾಕರ್ ರೆಡ್ಡಿ N, ಇವರ ಗುರುತು ಬಂದು ಪ್ರೆಷರ್ ಕುಕ್ಕರ್. ಇಲ್ಲಿಗೆ ಸಾಮಾನ್ಯ ಅಭ್ಯರ್ಥಿಗಳು ಇಷ್ಟು ಜನ ಇದ್ದಾರೆ ಮೇಡಮ್. ಇನ್ನು ಬಂದು ಪರಿಶಿಷ್ಟ ಜಾತ SC ಅಭ್ಯರ್ಥಿನಲ್ಲಿ ಮೇಡಮ್ ರಾಮು ಅಂತಕ್ಕಂಥವ್ರು ಸಹಾಯ ಕುಶಲಕರ್ಮಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೇಂದ್ರೀಯ ಕಾರ್ಯಾಗಾರ ದಾಸನಪುರ ಉತ್ತರ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಕ್ರಮ ಸಂಖ್ಯೆ ಬಂದು 78 ಮತ್ತು ಇವರ ಗುರುತು ಬಂದು ಸ್ಪಾನರು. ಯಾಕಂದರೆ ಇವರು ತಾಂತ್ರಿಕ ಸಿಬ್ಬಂದಿ ಆಗಿದ್ದಾರೆ, ಇವರಿಗೆ ಸ್ಪ್ಯಾನರ್ ಗುರುತೇ ಸಿಕ್ಕಿದೆ ಸರ್ ಇವ್ರಿಗೆ. ಹಾಗಾಗಿ ಮತ್ತೊಬ್ಬ ಪರಿಶಿಷ್ಟ ಪಂಗಡ ST ಅಭ್ಯರ್ಥಿಯಾಗಿ ಹನುಮಂತಪ್ಪ ಕಣವಿ ಅಂತಕ್ಕಂಥವ್ರು ಇದ್ದಾರೆ ಮೇಡಮ್. ಇವರು ಸೌದತ್ತಿ ಉತ್ತರ ಕರ್ನಾಟಕದ ಕಡೆಯವರು. ಘಟಕ 20ರಲ್ಲಿ ಚಾಲಕ ಕಮ್ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಕ್ರಮ ಸಂಖ್ಯೆ ಬಂದು 85. ಇವರ ಗುರುತು ಬಂದು ಕಾಲ್ ಚೆಂಡು. ಮತ್ತು ಹಿಂದುಳಿದ ವರ್ಗ ಪ್ರವರ್ಗ A ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ಯೋಗ ನರಸಿಂಹಾಚಾರಿ SN ಅಂತ ಅಂದ್ಬಿಟ್ಟಿದ್ದಾನೆ ಮೇಡಮ್. ಇವರು ಕ್ರಮ ಸಂಖ್ಯೆ ಬಂದು 88. ಇವರು ಗುರುತು ಬಂದು ಕಬ್ಬಿನ ರೈತ. ಇವರು ಸಹ ಘಟಕ 48ರಲ್ಲಿ ಚಾಲಕ ಕಮ್ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗ ಪ್ರವರ್ಗ B ನಲ್ಲಿ ಮೇಡಮ್ ಇವರು ಸಿದ್ದಯ್ಯ ಅಂತೇಳಿ ಉರ್ಪ್ ಸಿದ್ದೇಗೌಡ S, ಇವ್ರ ಕ್ರಮ ಸಂಖ್ಯೆ ಬಂದು 96. ಇವರ ಗುರುತು ಬಂದು ಪೆಟ್ರೋಲ್ ಪಂಪು. ಯಾಕೆಂದರೆ ದಿನನಿತ್ಯ ಜನಗಳು ಪೆಟ್ರೋಲ್ ಹಾಕ್ಸ್ತಾ ಇರ್ತಾರೆ, ಇವರ ಗುರುತು ಎಲ್ಲರ ಬಾಯಿಗೂ ಬರುತ್ತೆ ಮೇಡಮ್. ಹಾಗಾಗಿ ಇನ್ನು ನಮ್ಮ ಮಹಿಳಾ ಮೀಸಲು ಅಭ್ಯರ್ಥಿಗಳು ಮೇಡಮ್, ಇವರು ಮಹಿಳಾ ಮೀಸಲು ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ. ಇವರು ಶ್ರೀಮತಿ ನಾಗರತ್ನ ಅಂತ ಅಂದ್ಬಿಟ್ಟಿದ್ದೇನೆ, ತಾಂತ್ರಿಕ ಸಹಾಯವರ್ಗ. ಇವರು ಮೆಕ್ಯಾನಿಕ್ಕು. ಇವರಿಗೂ ಸಹ ಇವರ ಕ್ರಮ ಸಂಖ್ಯೆ ಬಂದು 102. ಇವರ ತಾಂತ್ರಿಕ ಉದ್ಯೋಗನುಗುಣವಾಗಿ ಕಟಿಂಗ್ ಪ್ಲೇಯರೇ ಸಿಕ್ಕಿದೆ ಮೇಡಮ್. ಅದೊಂದು ನಮಗೆ ಖುಷಿಯ ಸಂಗತಿ ಆಗಿದೆ. ಮತ್ತು ಇನ್ನೊಬ್ಬರು ಶ್ರೀಮತಿ ಯಮುನಾ N ಅಂತೇಳಿ, ಇವರು ಸಹಾಯಕ ತನಿಖಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಕ್ರಮ ಸಂಖ್ಯೆ ಬಂದು 104. ಇವರಿಗೆ ಕೊಳಲು ಕೃಷ್ಣನ ಒಂದು ಏನಿದೆ ಚಿಹ್ನೆ ಕೊಳಲು ಸಿಕ್ಕಿದೆ ಸರ್. ಹಾಗಾಗಿ ಎಲ್ಲವೂ ತುಂಬ ಆಶಾದಾಯಕವಾದಂಥ ಚಿಹ್ನೆಗಳು ಸಿಕ್ಕಿದೆ. ಮತ್ತು ಕ್ರಮ ಸಂಖ್ಯೆಗಳು ಸಹ ನಮ್ಮ ಭಾಳ ನಗುಮುಖದಿಂದ ಇರ್ತಕ್ಕಂಥ ಎಲ್ಲ ಕ್ರಮ ಸಂಖ್ಯೆಗಳು ಸಿಕ್ಕಿದೆ ಸರ್. ಹಾಗಾಗಿ ನಮಗೆ ಓಕೆ. ಸೊ ಎಲ್ಲ ಅಭ್ಯರ್ಥಿಗಳ ಹೆಸರು, ಪರಿಚಯ, ಕ್ರಮಾಂಕ ಎಲ್ಲ ಕೊಟ್ಬಿಟ್ರಿ. ಹಾಗೆ ನೌಕರರ ಸಂಘದ ವತಿಯಿಂದ ಈ ಎಲ್ಲ ಅಭ್ಯರ್ಥಿಗಳನ್ನ ಆರಿಸಬೇಕು ಅಂದರೆ ಮಾನದಂಡ ಹೇಗೆ, ಏನು ಮಾಡಿದ್ರಿ ಸರ್? ಮಾನದಂಡ ಮೇಡಮ್ ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನ ಒಳಗೊಂಡಂಗೆ ಮತ್ತು ಅತಿ ಹೆಚ್ಚು ನಮ್ಮಲ್ಲಿರ್ತಕ್ಕಂಥ ಶ್ರಮಿಕ ವರ್ಗಕ್ಕೆ ನಾವೇನಾದ್ರೂ ಒಂದು ಉತ್ತಮವಾದಂಥ ಆಲೋಚನೆಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸಹ ಶ್ರಮಿಕ ವರ್ಗಕ್ಕೆ ತಲುಪಬೇಕು ಅಂತಕ್ಕಂಥ ಒಂದು ವಿಚಾರನ ಇಟ್ಕೊಂಡು ತಾಂತ್ರಿಕ ಸಿಬ್ಬಂದಿ ಮತ್ತು ಚಾಲಕ ನಿರ್ವಾಹಕರು ಮತ್ತು ಆಫೀಸ್ ಸಿಬ್ಬಂದಿಯನ್ನು ಸಹ ಒಳಗೊಂಡಂಗೆ ಮತ್ತು ತನಿಖಾ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಒಳಗೊಂಡಂಗೆ ಆಯ್ಕೆ ಮಾಡಿಕೊಂಡು ಒಂದು ಉತ್ತಮವಾದಂಥ ತಂಡವನ್ನು ರಚನೆ ಮಾಡಿಕೊಂಡು ಇವತ್ತು ನಾವು ಕಾರ್ಮಿಕರ ಮುಂದೆ ಬಂದಿದ್ದೀವಿ. ನಾನು ಕಾರ್ಮಿಕರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯಮಾಡಿ ನಮ್ಮ ಎಲ್ಲ ಕೆಲಸಗಳನ್ನು ನೀವು ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀರಾ. ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ತಂಡದ 17 ಸರ್ವ ಸದಸ್ಯರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ದಯಮಾಡಿ ಎಲ್ಲರನ್ನೂ ಜಯಶೀಲರನ್ನಾಗಿ ಮಾಡಬೇಕಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೊನೆಯದಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನೌಕರರ ಸಂಘದ ಪರವಾಗಿ ರಾಜ್ಯಾಧ್ಯಕ್ಷರು ಜಗದೀಶ್ ಅವರು ಎಲ್ಲರನ್ನ ಬೆನ್ನಿಗೆ ಹಾಕ್ಕೊಂಡು ಅವರ ಒಂದು ಟೀಮ್ನ ಎಳ್ಕೊಂಡು ಹೊರಟಿದ್ದಾರೆ. ಸೊ ಜಯಶೀಲರಾಗಲಿ, ನಮ್ಮ ಎಲ್ಲ ಮತಗಳು ಅವರಿಗೆ ಕೊಡೋಣ ಅಂತ ನಾವು ಎಲ್ಲ ನೌಕರರ ಪರವಾಗಿ ಕೇಳೋಣ. ಸಂಘದ ಸದಸ್ಯರ ಪರವಾಗಿ ಎಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.